ಅಲ್ಲಿ ಕೂತ್ಕೋ ಸೌಮ್ಯ. ಮೊದಲನೇದಾಗಿ ನನ್ನೆಲ್ಲ ನಾಯಕಿಯರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ಮಹಿಳಾ ಕಾಂಗ್ರೆಸ್ ವತಿಯಿಂದ ಬಹಳಷ್ಟು ಅರ್ಥಪೂರ್ಣವಾದಂಥ ಈ ಒಂದು ದಿನಾಚರಣೆಯನ್ನ ಸೌಮ್ಯ ರೆಡ್ಡಿ ಅವರ ಸಾರಥ್ಯದಲ್ಲಿ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು ಹಿರಿಯರು ಆದಂಥ ಅಲಂ ವೀರಭದ್ರಪ್ಪ ಸರ್, ಹಿರಿಯರು ಆದಂಥ ಮಾಜಿ ಮಂತ್ರಿಗಳು ಮತ್ತು ಗ್ಯಾರಂಟಿಯ ಅಧ್ಯಕ್ಷರು ಆದಂಥ ಎಚ್.ಎಂ. ರೇವಣ್ಣ ಸರ್, ಕಾರ್ಯಾಧ್ಯಕ್ಷರಾದಂಥ ನಮ್ಮ ಜಿ.ಸಿ. ಚಂದ್ರಶೇಖರ್ ಸರ್, ಅದೇ ರೀತಿ ಇನ್ನೋರ್ವ ಕಾರ್ಯಾಧ್ಯಕ್ಷರಾದಂಥ ಸೊರಕೆ ಸರ್, ಬಹಳಷ್ಟು ಅವಳ ಚಟುವಟಿಕೆಯನ್ನು ನೋಡಿದ್ರೆ ನನಗೆ ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇತ್ತು. ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ NGOಗಳನ್ನ ಸಂಘಟನೆಗಳನ್ನ ನಡೆಸಿಕೊಂಡು ಬಹಳ ಆಕ್ಟಿವ್ ಆಗಿದ್ದು ಸೌಮ್ಯ ರೆಡ್ಡಿ. ಆ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ರಾಮಲಿಂಗ ರೆಡ್ಡಿ ಅವ್ರ ಮಗಳು ತುಂಬಾ ಆಕ್ಟಿವ್ ಇದ್ದಾಳೆ, ಮಹಿಳಾ ಕಾಂಗ್ರೆಸ್ಗೆ ನೀನ್ ಕರ್ಕೊಂಡು ಕೆಲಸ ಮಾಡಿಸು ಅಂತ ಹೇಳಿದ್ರು. ನಾನು ಸೌಮ್ಯಗೆ ಫೋನ್ ಮಾಡಿ ಬಾರಮ್ಮ ಭೇಟಿ ಆಗೋಣ ಅಂತ ಕರೆದು ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ಲು. ನನ್ನ ಜೊತೆನೆ ಶಾಸಕಿಯಾಗಿ ಕೆಲಸ ಮಾಡಿದ್. ತಮ್ಗೆಲ್ಲರಿಗೂ ಗೊತ್ತು, ಇವತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಅವರೇ, ಮಂಜುಳಾ ನಾಯ್ಡು ಅವರೇ, ಜಲಜಾ ನಾಯಕ್ ಅವರೇ, ನನ್ನ ಆತ್ಮೀಯ ಸಹೋದರಿ ಪುಷ್ಪಾ ಅಮರ್ನಾಥ್ ಅವರೇ, ಅದೇ ರೀತಿ ಬಂದಂತ ಮಾಧ್ಯಮದ ಎಲ್ಲ ನನ್ನ ಸಹೋದರರು. ನಾನು ಏನ್ ಮಾತಾಡ್ಬೇಕನ್ನೋದನ್ನ ನೀವೆಲ್ಲರೂ ಸೇರ್ಕೊಂಡು ಮರೆಸ್ಬಿಟ್ರಿ. ಒಬ್ಬೊಬ್ಬರ ಭಾಷಣ ಅಲ್ಲಿ ನಾನು ಕೆಳಗಡೆ ಕೂತ್ಕೊಂಡು ಕೇಳ್ತಾ ಇದ್ದೆ. ಸೌಮ್ಯ, ಯು ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಅಂಡ್ ನಾಲೆಜಬಲ್ ಟೀಮ್ ವಿತ್ ಯು. ತುಂಬಾ ಒಳ್ಳೆ ನಾಲೆಜ್ ಇದ್ದಂಥವ್ರನ್ನ ಮಹಿಳಾ ಕಾಂಗ್ರೆಸ್ಗೆ ನೀನ್ ತಗೊಂಡಿದೀಯಾ. ಅದು ನಿನ್ನ ದೊಡ್ಡತನ ಅಮ್ಮ. ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಬಹಳಷ್ಟು ನಾಯಕಿಯರು ನನ್ನ ಜೊತೆ ಕೆಲಸ ಮಾಡಿದಂಥವ್ರು ಇದ್ದೀರಾ ಮತ್ತು ಬಹಳಷ್ಟು ಹೊಸ ಚಿಗುರು ಕೂಡ ಈ ಒಂದು ಮಹಿಳಾ ಕಾಂಗ್ರೆಸ್ನಲ್ಲಿ ಸೌಮ್ಯ ರೆಡ್ಡಿ ಅವರು ಹುಟ್ಟು ಹಾಕಿದ್ದಾರೆ. ನಾನು ಮಹಿಳೆಯರ ಬಗ್ಗೆ ಮಾತನಾಡೋದು ಅಂತಂದ್ರೆ ನನಗೆ ಎಲ್ಲಿಲ್ಲದ ಒಂದು ಉತ್ಸಾಹ. ಗಂಟೆಗಂಟ್ಲೆನೆ ನಮ್ಮ ಬಗ್ಗೆ ನಾವು ಮಾತಾಡೋದು ಅಂತಂದ್ರೆ ಮಾತನಾಡಬಹುದು. ಆದ್ರೆ ರಾಜಕಾರಣದಲ್ಲಿ ಮಹಿಳೆ, ಅದ್ರ ಬಗ್ಗೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ನಾವು ಸೈ ಎನ್ನಿಸ್ಕೊಂಡಿದೀವಿ. ಮನೆಯನ್ನ ಹಿಡ್ಕೊಂಡು ಚಂದ್ರಯಾನ ಮಾಡುವವರೆಗೂ ನಾವು ಮಹಿಳೆಯರು ಇವತ್ತು ಯಾವುದ್ರಲ್ಲೂ ಕೂಡ ಹಿಂದೆ ಇಲ್ಲ ಅನ್ನುವಂತ ಒಂದು ತಾಕತ್ ಅನ್ಬಹುದು, ಅಥವಾ ನಮ್ಮ ಅಭಿಮಾನವನ್ನ ನಾವು ಮೆರೆದಿದ್ದೀವಿ. ಆದ್ರೆ ಇವತ್ತು ರಾಜಕಾರಣದಲ್ಲಿ ಯಾವತ್ತಿದ್ರು ನಮ್ಮ ಅಧ್ಯಕ್ಷರು ಒಂದ್ ಮಾತು ಹೇಳ್ತಾರೆ, ಮಹಿಳೆಯನ್ನ ಬಿಟ್ಟು ರಾಜಕಾರಣವನ್ನ ಊಹಿಸ್ಲಿಕ್ಕೆ, ಸಮಾಜದಲ್ಲಿ ಮಹಿಳೆಯನ್ನ ಬಿಟ್ಟು ಸಮಾಜದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮುಂಬರುವಂತ ದಿನದಲ್ಲಿ ಏನು ಸೌಮ್ಯ ಹೇಳಿದ್ಲು, ಏನಾದ್ರೂ 33% ಮಹಿಳಾ ಆರಕ್ಷಣೆ ಏನಾದ್ರೂ ಬಂದ್ಬಿಟ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 70ರಿಂದ 75 ಮಹಿಳಾ ಶಾಸಕಿಯರನ್ನ ನಾವು ಇವತ್ತು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ 70-75 ಶಾಸಕಿಯರು ಎಲ್ಲಿಂದ ಬರ್ತಾರೆ ಅಂತಂದ್ರೆ ಅದೆಲ್ಲ ಇಲ್ಲಿ ಕುಳಿತಂತ ನಾಯಕರಿಂದ ಬರಬೇಕು ಅನ್ನೋದೇ ನನ್ನ ಆಸೆ. ಒಂದು ದಿನ ನಾನು ಕೂಡ ಅಲ್ಲೇ ಕೂತ್ಕೊಂಡಿದ್ದೆ, ಎಲ್ಲೇ ಚೇರ್ ಮೇಲೆ ಅಲ್ಲ, ಅಲ್ಲಿ ಕೂತ್ಕೊಂಡಿದ್ದೀರಲ್ಲ, ಅಲ್ಲಿ ಕೂತ್ಕೊಂಡಿದ್ದೆ ನಾನು 26 ವರ್ಷದ ಹಿಂದೆ 1998ನೇ ಇಸ್ವಿಯಲ್ಲಿ ರಾಜಕಾರಣದಲ್ಲಿ ಪ್ರವೇಶ ಮಾಡಿದೆ. ಒಬ್ಬ ಕಾರ್ಯಕರ್ತೆಯಾಗಿ, ಸಾಮಾನ್ಯ ಕಾರ್ಯಕರ್ತೆಯಾಗಿ ಮಾರ್ಗ್ರೆಟ್ ಅಳ್ವಾ ಅವರ ಚುನಾವಣಾ ಪ್ರಚಾರಕ್ಕೆ ಮನೆ ಮನೆಗೆ ಹೋಗಿ ಪ್ಯಾಂಪ್ಲೆಟ್ ಹಂಚಿ ಅವರ ಒಂದು ಬೂತ್ ಏಜೆಂಟ್ ಆಗಿ, ಕೌಂಟಿಂಗ್ ಏಜೆಂಟ್ ಆಗಿ ನನ್ನ ರಾಜಕಾರಣವನ್ನ ಶುರು ಮಾಡಿ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದು ಅವಕಾಶವನ್ನ ಕೊಟ್ಟರು. ಇವತ್ತು ತಮ್ಮೆಲ್ಲರ ಸೇವೆಯನ್ನ ಮಾಡುವಂತ ಒಂದು ಕೆಲಸವನ್ನ ನಾನು ರಾಜ್ಯದಲ್ಲಿ ಮಾಡ್ತಾ ಇದ್ದೀನಿ. ನಾನೆಲ್ಲ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ರಾಜಕಾರಣ
ನಮಗೆ ಯಾರೋ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದು ನಮ್ಮ ಭ್ರಮೆ. ನಮಗೆ ಮಾರ್ಗದರ್ಶನ ಅವ್ರು ಮಾಡ್ತಾರೆ. ಆ ಮಾರ್ಗದರ್ಶನವನ್ನ ಇಟ್ಕೊಂಡು ನಾವು ಫೀಲ್ಡ್ ನಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಗಲ್ಲಿಯಲ್ಲಿ ಊರಲ್ಲಿ ನಾವು ಕೆಲಸವನ್ನ ಮಾಡಿ ಅಲ್ಲಿ ಯಾರು ಇಲೆಕ್ಷನ್ ನಿಂತ್ಕೊಳ್ತಾರಲ್ಲ ಅವ್ರು ಹೇಳ್ಬೇಕು, ಇವ್ರ ಇಲ್ದೆ ನಮ್ಗೆ ಇಲೆಕ್ಷನ್ ನಲ್ಲಿ ಕಷ್ಟ ಆಗತ್ತೆ, ಇವ್ರಿದ್ರೆ 200 ಓಟ್ ನಮ್ ಜೊತೆಯಲ್ಲಿ ಬರುತ್ತೆ ಅಂತ ಹೇಳ್ಬೇಕು. ಅಂದಾಗ ಮಹಿಳಾ ನಾಯಕತ್ವ ಬೆಳಿಲಿಕ್ಕೆ ಸಾಧ್ಯ. ನೀವು ಬನ್ನಿ, ಸೌಮ್ಯ ರೆಡ್ಡಿ ಜೊತೆಯಲ್ಲೇ ಇರಿ, ಆದ್ರೆ ನಿಮ್ಮ ಗಲ್ಲಿಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ನಗರದಲ್ಲಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಅಂದಾಗ ನಾವು ನಾಯಕತ್ವದ ಗುಣವನ್ನ ನಾವು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ನಾನೇನು ದೊಡ್ಡ ಪ್ರೂವ್ ಮಾಡ್ಬಿಟ್ಟಿದ್ದೀನಿ, ದೊಡ್ಡ ನಾಯಕಿ ಆಗಿದ್ದೀನಿ ಅಂತ ಅಲ್ಲ. ನಾನು ಕೂಡ ನಿಮ್ಮಿಂದನೇ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಅದಕ್ಕೆ ಒಂದೆರಡು ಮಾತನ್ನ ಹೇಳ್ತೀನಿ. ಸರ್ಕಾರದ ಕಾರ್ಯಕ್ರಮಗಳು, ಗೃಹಲಕ್ಷ್ಮಿ ಇರ್ಬೋದು, ಎಲ್ಲರೂ ಹೇಳಿದಿರ, ನಾಟಕದ ಮುಖಾಂತರ ಕೂಡ ಹೇಳಿದಿರ. ಆದ್ರೆ ಅದು ಎಷ್ಟು ಸಾಮಾನ್ಯ ಜನರಿಗೆ ಎಷ್ಟು ಅದು ಅನುಕೂಲ ಆಗಿದೆ ಅಂತಂದ್ರೆ, ಇವತ್ತು ನಮ್ಮ 3 ಜನ ಬೆನಿಫಿಷರಿಗಳು ಬಂದಿದ್ದಾರೆ. ಎಲ್ಲಿದ್ದೀರಮ್ಮ? ಎಲ್ಲಿ ಹಿಂದೆ ಇದ್ದೀರಾ? ಆಗ್ಲಿ, ಅವ್ರಂತ್ರು ಇರ್ಲಿ. ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಇದ್ರಲ್ಲಿ ಯಾರಾದ್ರೂ ಗೃಹಲಕ್ಷ್ಮಿಯನ್ನ ತಗೊಳ್ತಾ ಇದ್ರೆ ಸ್ವಲ್ಪ ಕೈ ಎತ್ತಿ ನೋಡೋಣ. ಎಷ್ಟು ಜನ ಗೃಹಲಕ್ಷ್ಮಿಯನ್ನ ತಗೊಳ್ತೀರಾ? ಸಂತೋಷ ಆಗುತ್ತೆ. ಅದು ನಮ್ಮ ಹಣ, ನಮ್ಮ ಹಕ್ಕು. ಅದು ಮಹಿಳೆಯ ಸ್ವಾಭಿಮಾನವನ್ನ, ಮಹಿಳೆಯ ಒಂದು ಸಬಲೀಕರಣ ಮಾಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ, ನಮ್ಮ ಸೈದ್ಧಾಂತಿಕತೆ ಏನು ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷದ ನೆಲೆಗಟ್ಟು ಏನು ಅಂತಂದ್ರೆ, ಮಹಿಳೆಯನ್ನ ಮುಖ್ಯ ವಾಹಿನಿಗೆ ತರೋದೇ ನಮ್ಮ ಇದು. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಈ ದೇಶಕ್ಕೆ ನಿಜವಾದ ಅರ್ಥದಲ್ಲಿ ಸ್ವತಂತ್ರ ಯಾವತ್ತು ಬಂದಿದೆ ಅಂತಂದ್ರೆ ಅದು ಮಧ್ಯರಾತ್ರಿ ಒಬ್ಬ ಮಹಿಳೆ ಸ್ವಚ್ಛಂದವಾಗಿ ನಡೆದಾಡ್ತಾ ಇದ್ರೆ ಈ ದೇಶದಲ್ಲಿ ಆ ದೇಶಕ್ಕೆ ಸ್ವತಂತ್ರ ಬಂದಿದೆ. ಆ ವಿಚಾರಧಾರೆಯನ್ನ ಇಟ್ಕೊಂಡಂತ ಪಕ್ಷದವ್ರು ನಾವು. ಇವತ್ತು ಬಹಳ ಸಂತೋಷ ಅನ್ಸುತ್ತೆ. 1,23,00,000 ಮಹಿಳೆಯರಿಗೆ, ಮನೆ ಯಜಮಾನಿಗಳಿಗೆ ಇಲ್ಲಿಯವರೆಗೆ 34,000 ರೂಪಾಯಿಗಳನ್ನ ಹಾಕಿದ್ದೀನಿ ಒಬ್ಬೊಬ್ಬರಿಗೆ. 1,22,00,000 ಮಹಿಳೆಯರಿಗೆ. ನೋಡಿ ಎಂತ ಪುಣ್ಯದ ಕೆಲಸ, ಎಂತ ಪುಣ್ಯದ ಕೆಲಸ. ಬೇರೆ ಪಕ್ಷದವರು, ಬಿಜೆಪಿ ಅವರು, ಅದಾನಿಯವ್ರನ್ನ, ಅಂಬಾನಿಯವ್ರ ಸಾಲ ಮನ್ನಾ ಮಾಡೋದು ಬಿಟ್ರೆ, ಅವ್ರನ್ನ ಬೆಳೆಸೋದು ಬಿಟ್ರೆ, ಅವ್ರಿಗೆ ಈ ರೀತಿ ಕಲ್ಪನೆಗಳು, ಕಾರ್ಯಕ್ರಮಗಳು ಅವರ ಮನಸ್ಸಿಗೆ ಹೊಳೆಯೋದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ, ಅದಕ್ಕೆ ಹೇಳೋದು ಮಹಿಳೆಯರ ಪರವಾಗಿರುವಂತ ಪಕ್ಷ. ನಮ್ಮ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅವಾಗ ಮಹಿಳೆಯರ ಬಗ್ಗೆ ವಿಚಾರ ಮಾಡುತ್ತೆ, ರೈತರ ಬಗ್ಗೆ ವಿಚಾರ ಮಾಡುತ್ತೆ, ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತೆ, ಯುವಕರ ಬಗ್ಗೆ ವಿಚಾರ ಮಾಡುತ್ತೆ, ಕಲ್ತಂತವ್ರ ಬಗ್ಗೆನೂ ಮಾಡುತ್ತೆ, ಕಲಿದ್ಲೆ ಇದ್ದಂತವ್ರ ಬಗ್ಗೆನೂ ಮಾಡುತ್ತೆ. ಅದಕ್ಕೆ ಅಲ್ವಾ ಅಕ್ಷರ ಕೊಟ್ಟಿದ್ದು ಕಾಂಗ್ರೆಸ್, ಅನ್ನ ಕೊಟ್ಟಿದ್ದು ಕಾಂಗ್ರೆಸ್, ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್, ಆರೋಗ್ಯ ಕೊಟ್ಟಿದ್ದು ಕಾಂಗ್ರೆಸ್. ಇಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕಿ ಆಗಿದ್ದೀವಿ ನಾವು ನೀವೆಲ್ಲೋ ಎಲ್ಲ ಅಂತಂದ್ರೆ ನಾವು ಬಹಳ ಹೆಮ್ಮೆಯಿಂದ ಇರಬೇಕು. ಎಸ್, ಐ ಅಗ್ರಿ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಸಂಕಷ್ಟದ ದಿನಗಳು ಬಂದಿದಾವೆ. ಆ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ. 135 ವರ್ಷ ಹಳೆಯ ಪಕ್ಷ ನಮ್ ಆಯ್ತು, ಪರವಾಗಿಲ್ಲ. ಆದ್ರೆ ಮತ್ತೆ ಪುಟದೇಳುವಂತ ಕಾಲ ಬಂದೇ ಬರುತ್ತೆ. ತಾವೆಲ್ಲ ಧೈರ್ಯದಿಂದಿರಬೇಕು. ತಾವೇ ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಯಾಕಂತಂದ್ರೆ ನಮಗೆ ಹೆಮ್ಮೆ ಇರ್ಬೇಕು. ಮೊದಲು ನಾವು ನಮ್ಮನ್ನ ಕನ್ವಿನ್ಸ್ ಮಾಡ್ಬೇಕು. ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮನ್ನ ಕನ್ವಿನ್ಸ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾಕಿದೀವಿ, ಕಾಂಗ್ರೆಸ್ ಪಕ್ಷದಿಂದ ಸಮಾಜಕ್ಕೆ ನಮಗೆ ಏನ್ ಅನುಕೂಲ ಆಗಿದೆ ಅನ್ನೋದನ್ನ ನಾವು ನಮಗ್ ಕನ್ವಿನ್ಸ್ ಮಾಡಿದ್ರೆ ನಾವು ಬೇರೆ 10 ಜನರನ್ನ ಕನ್ವಿನ್ಸ್ ಮಾಡ್ತೀವಿ. ನಾನು ಇಷ್ಟೇ ನನ್ನ ಅಕ್ಕ ತಂಗಿಯರಿಗೆ ಹೇಳ್ತೀನಿ, ಧೈರ್ಯಂ ಸರ್ವತ್ರ ಸಾಧನಂ. ಇಲ್ಲಿ ತೋರ್ಸಿದ್ರು ನಾಟಕ, ಇಷ್ಟು ಚೆನ್ನಾಗಿ ಮಾಡಿದ್ರು ಅವ್ರು. ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರು, ಆದ್ರೆ ಆ ನಾಟಕದಲ್ಲಿ ಅರ್ಥ ಇದೆ. ಕುಡುಕ ಗಂಡ, ಮಗಳಿದ್ದಾಳೆ, ತಲೆ ಬಾಚ್ತಾ ಕೂತ್ಕೊಂಡಿದ್ದಾಳೆ. ಮಗಳನ್ನ ದೊಡ್ಡವಳನ್ನ ಮಾಡಿ ಸ್ವಾಭಿಮಾನಿಯಾಗಿ ಅವಳ ಕಾಲ ಮೇಲೆ ನಿಲ್ಲಿಸ್ಬೇಕನ್ನುವಂತ ತಾಯಿಯ ಕನಸು. ಈ ಕಡೆ ನೋಡಿದ್ರೆ ಬೆಳಕಿದೆ, ಈ ಕಡೆ ನೋಡಿದ್ರೆ ಕುಡುಕ ಗಂಡ ಕತ್ಲಿದೆ. ಆ ಎರಡರ ಮಧ್ಯದಲ್ಲಿ ಆ ಮಹಿಳೆಯ ಪಾತ್ರ ಏನನ್ನೋದು ಬಹಳ ಮುಖ್ಯ. ಆ ಮಹಿಳೆ ಯಾವ ರೀತಿ ಸಮಾಜದಲ್ಲಿ ಸ್ವಂತ ಶಕ್ತಿಯ ಮೇಲೆ ಎದ್ದು ನಿಂತು ಮಗಳನ್ನ ಬೆಳೆಸ್ತಾಳೆ ಅನ್ನೋದು ಬಹಳ ಮುಖ್ಯ.
ಎಲ್ಲಾ ಒಂದು ಪ್ರಸಂಗದಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ಏಳು ಬೀಳುಗಳನ್ನ ಕಂಡಿದ್ದೀವಿ. ಇವತ್ತು ನಿಮ್ಮ ಎದುರುಗಡೆ ನಾನು ಭಾಷಣ ಮಾಡ್ತಾ ಇದ್ದೀನಿ ಅಂತಂದ್ರೆ ದಿನದ 24 ಗಂಟೆ ವರ್ಷದ 365 ದಿನ ನಾನು ಸಂತೋಷದಿಂದ ಇರ್ತೀನಿ ಅಂತ ತಿಳ್ಕೊಂಡ್ರ ಭ್ರಮೆ. ಕ್ಷಣ ಕ್ಷಣಕ್ಕೂ ನಮಗೆ ಅಡಚಣೆಗಳಿರ್ತಾವೆ. ದಿನ ದಿನಕ್ಕೂ ನಾವು ಮೆಟ್ಟಿ ನಿಲ್ಬೇಕಾಗಿರುತ್ತೆ. ಯಾರು ಕೂಡ ಸುಖದ ಸುಪ್ಪತ್ತಿಗೆ ಮೇಲೆ ಮಹಿಳೆ ನಡಿಲಿಕ್ಕೆ ಸಾಧ್ಯ ಇಲ್ಲ. ಮುಳ್ಳಿನ ಹಾಸಿಗೆಯನ್ನ ಗುಲಾಬಿ ಹೂವನ್ನ ಹತ್ರಲ್ಲಿ ಹುಡುಕುವಂತ ಕೆಲಸ ನೀವೆಲ್ಲ ಮಾಡ್ಬೇಕಾಗತ್ತೆ. ಒಬ್ಬ ಗೃಹಿಣಿನೇ ಆಗಿರ್ಲಿ, ಒಬ್ಬ ಆಫೀಸರ್ ಆಗಿರ್ಲಿ, ಒಬ್ಬ ಕೂಲಿ ಕೆಲಸ ಮಾಡುವಂತ ಮಹಿಳೆನೇ ಆಗಿರ್ಲಿ, ಅಥವಾ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರೇ ಇರ್ಲಿ, ಅಥವಾ ಸಾಧನೆ ಮಾಡಿದಂತ ಎಲ್ಲ ನನ್ನ ಅಕ್ಕ ತಂಗಿಯರು ಫೋಟೋ ಹಾಕಿದ್ದಾರೆ. ಪ್ರತಿಯೊಬ್ಬರಿಗೂ ಅಗ್ನಿ ಪರೀಕ್ಷೆ ಇರುತ್ತೆ, ಪ್ರತಿಯೊಬ್ಬರಿಗೂ ಪರೀಕ್ಷೆ ಇರುತ್ತೆ. ಆದ್ರೆ ತಾಳ್ಮೆಯಿಂದ ನಾವು ಚಾಣಾಕ್ಷ ಬುದ್ಧಿಯಿಂದ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ನಿಮ್ಮೆಲ್ಲರ ಭವಿಷ್ಯ ಉತ್ತಮವಾಗ್ಲಿ, ಉಜ್ವಲವಾಗ್ಲಿ, ಎಲ್ಲರೂ ರಾಜಕಾರಣದಲ್ಲಿ ಬೆಳಿಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಸೌಮ್ಯ ರೆಡ್ಡಿ ಅವರು ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು. ನನಗೆ 2 ಗಂಟೆ ಮೇಲೆ ಆದ್ರೆ ಸ್ವಲ್ಪ ಬೆನ್ನು ಜಾಸ್ತಿ ಆಗತ್ತೆ. ಆದ್ರೂ ಕೂಡ ನಿಮ್ನೆಲ್ಲರನ್ನು ನೋಡಿ ಆ ಬೆನ್ನುವೇ ನನಗೆ ಮಾಯ ಆಯ್ತು. ನನಗೆ ನನ್ನ ಕರಿಯರ್ನಲ್ಲಿ ಪ್ರತಿಯೊಬ್ರು ನನಗೆ ಸಹಕಾರ ಕೊಟ್ಟರು, ಮಾರ್ಗದರ್ಶನ ಮಾಡಿದ್ರು. ಒಂದ್ ಮಾತು ರೇವಣ್ಣ ಸರ್ ಅಂದಿದ್ದು ನನ್ನ ಹೃದಯಕ್ಕೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಅವ್ರೊಂದ್ ಮಾತು ಹೇಳಿದ್ರು. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಮೇನ್ ಕಾಂಗ್ರೆಸ್ ಇದ್ದಾಗ ಅವರು ನಮ್ಮ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆಗಿದ್ರು. ಅವಾಗ್ಲೂ ಬೆಳೆಸಿದ್ರಮ್ಮ, ಬಾಮ್ಮ ನಾನು ಹತ್ತಿಸ್ತೀನಿ ಮೆಟ್ಲು ಅಂತಂದ್ರು. ಈ ಭಾವನೆ ಪ್ರತಿಯೊಬ್ಬ ಪುರುಷರಿಗೆ ಬಂದ್ರೆ ನಮ್ಮ ಮಹಿಳಾ ಕಾಂಗ್ರೆಸ್ ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ತಮ್ಮೆಲ್ರಿಗೂ ಶುಭಾಶಯನ ಕೋರಿ, ನಾನು ಶಾಸಕಿ ಸೌಮ್ಯ ರೆಡ್ಡಿನೇ ಅಂತ ಹೇಳ್ತೀನಿ. 16 ಹೋಟೆಲ್ ಸೋತಿದ್ದಾಳೆ, ಆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ನಾನಂತರೂ ಸೋಲಂತ ಒಪ್ಪೋದಿಲ್ಲ. ನನ್ನ ಆತ್ಮೀಯ ಸಹೋದರಿಯ ಒಂದು ಸಂಘಟನೆಯಲ್ಲಿ ತಾವೆಲ್ಲರೂ ಉತ್ತಮವಾದಂತ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನ